Hello students, good morning. So today we are going to start with the next concept. So already we have finished about prokaryotic cells and we explained the structure of bacteria. Okay, we know monerans are the only one who called as prokaryotes, means they contain the prokaryotic cells. So today one more category of cell, that is eukaryotic cell. Okay, we know other than monerans, the kingdom Protista, the kingdom Plantae, fungi, animae, all they contain eukaryotic cells. Okay, yes. So the eukaryotic cells are already. So the eukaryotic cells are the one which contains the true nucleus. As we have split the word already, that is eu means true and karyon means nucleus. Okay, the cells which contains true nucleus. Okay, what we can study, they have well organized membrane bound nucleus. ಅಂದರೆ ಒಂದು membrane bounded nucleus ಇರುತ್ತೆ. Okay, where in prokaryotes this membranes are absent, right? ಹಾಗೆ ಯೂಕ್ಯಾರಿಯೋಟ್ಸಲ್ಲಿ ಏನಿರುತ್ತೆ, ನ್ಯೂಕ್ಲಿಯಸ್ಗೆ ಹಾಗೆ ಸೆಲ್ಯುಲರ್ ಆರ್ಗನಲ್ಸ್, ಮೈಟೋಕಾಂಡ್ರಿಯಾ ಇರ್ಬೋದು, ಕ್ಲೋರೋಪ್ಲಾಸ್ಟ್ ಇರ್ಬೋದು, ಗೋಲ್ಗಿ ಕಾಂಪ್ಲೆಕ್ಸ್, ಪ್ರತಿಯೊಂದು ಸೆಲ್ಯುಲರ್ ಆರ್ಗನಲ್ಸ್ ಯೂಕ್ಯಾರಿಯೋಟಿಕ್ ಸೆಲ್ಸ್ಗಳಲ್ಲಿ ಮೆಂಬ್ರೇನ್ ಬೌಂಡೆಡ್ ಇರುವಂಥದ್ದು. ದಿಸ್ ಈಸ್ ಒನ್ ಇಂಪಾರ್ಟೆಂಟ್ point regarding eukaryotic cells. So next is a presence of membranes gives a clear compartmentalization of cytoplasm. ಅಂದರೆ ಈ ಒಂದು ಮೆಂಬ್ರೇನ್ ಇರೋದ್ರಿಂದ ಕರೆಕ್ಟಾಗಿ ಪ್ರತಿಯೊಂದು ಆರ್ಗನಲ್ಸ್ಗೆ ಅದರದೇ ಆದ ಒಂದು ಈ ರೀತಿ ಕಂಪಾರ್ಟ್ಮೆಂಟ್ಸ್ಗಳಿರುವಂಥದ್ದು. ಲೈಕ್ ಇದು ನ್ಯೂಕ್ಲಿಯಸ್, ಒಂದು ಮೆಂಬ್ರೇನ್ ಇದೆ, ಮೈಟೋಕಾಂಡ್ರಿಯಾ ಒಂದು ಕರೆಕ್ಟಾಗಿ ಒಂದು ಬೌಂಡ್ರೀಸ್, ಎಲ್ಲದಕ್ಕೂ ಅದರದೇ ಆದ ಒಂದು ಬೌಂಡರಿ ಇದೆ. Okay, and they have a complex locomotory and cytoskeletal structures. ಅಂದರೆ ಅದರಲ್ಲಿರುವಂಥದ್ದು ಕಾಂಪ್ಲೆಕ್ಸ್ ಲೋಕೋಮೋಟ್ರಿ ಆ್ಯಂಡ್ ಸೈಟೋಸ್ಕೆಲಿಟಲ್ ಸ್ಟ್ರಕ್ಚರ್ಸ್ ಇರುತ್ತೆ ವಿಚ್ ಹೆಲ್ಪ್ಸ್ ಇನ್ ದ ಮೂಮೆಂಟ್. ಓಕೆ, ಆ್ಯಂಡ್ their genetic materials are organized into chromosomes. ಓಕೆ, ಇವಾಗ ಬಂತು ನಿಮಗೆ ನೆನಪಿದೆಯಾ? ಡಿಪ್ಲಾಯ್ಡ್ ಆ್ಯಂಡ್ ಹೆಪ್ಲಾಯ್ಡ್ ಬಗ್ಗೆ ಹೇಳಿದೆ ನಾನು ಕನ್ಸೆಪ್ಟ್ ಪ್ಲಾಂಟ್ ಕಿಂಗ್ಡಮಲ್ಲಿ. ಸೊ ದಿಸ್ ಈಸ್ ವಾಟ್. ಓಕೆ, ಈ ಒಂದು ಯೂಕ್ಯಾರಿಯೋಟಿಕ್ ಸೆಲ್ಸಲ್ಲಿ ಮೆಂಬ್ರೇನ್ ಬೌಂಡೆಡ್ ನ್ಯೂಕ್ಲಿಯಸ್ ಇರೋದ್ರಿಂದ, ಸೊ ವಿನೋ ನ್ಯೂಕ್ಲಿಯಸಲ್ಲಿ ನಮ್ಮ ಜೆನೆಟಿಕ್ ಮಟೀರಿಯಲ್ ದಟ್ ಈಸ್ ಡಿ ಎನ್ ಎ ಇರುವಂಥದ್ದು. ಓಕೆ, ಬಟ್ ಡಿ ಎನ್ ಎ ಈಸ್ ವೆರಿ ಲೆಂದಿ, ತುಂಬ ಲೆಂದಿ ಇರೋದ್ರಿಂದ ವಿನೋ ದ ಸೆಲ್ ಇಟ್ ಸೆಲ್ಫ್ ಇಸ್ ಅ ಮೈಕ್ರೋಸ್ಕೋಪಿಕ್. ಹೌದಾ, ಸೆಲ್ಸ್ ಮೈಕ್ರೋಸ್ಕೋಪಿಕ್ ಇರುತ್ತೆ. ಇಮ್ಯಾಜಿನ್ ಹೌ ಟೈನಿ ದ ನ್ಯೂಕ್ಲಿಯಸ್ ವಿದಿನ್ ದ ಸೆಲ್ ಆ್ಯಂಡ್ ಆ ನ್ಯೂಕ್ಲಿಯಸ್ ಒಳಗಡೆ ಜೆನೆಟಿಕ್ ಮಟೀರಿಯಲ್. ಜಸ್ಟ್ ಇಮ್ಯಾಜಿನ್ ದ ಸೈಜ್ ಆಫ್ ಇಟ್. ಸೊ ಹಾಗಾಗಿ ಅಷ್ಟು ಟೈನಿ ಇದ್ದರೂ ಲೆಂದಿ ಇರೋದ್ರಿಂದ ಸೊ ದೇ ಶುಡ್ ಬಿ ಪ್ಯಾಕ್ಡ್, ನೀಟ್ಲಿ ಪ್ಯಾಕ್ ಆಗಿರಬೇಕಾಗತ್ತೆ. ಸೊ ಹೌ ಇಟ್ ಈಸ್ ಪ್ಯಾಕ್ಡ್? ದೋಸ್ ಜೆನೆಟಿಕ್ ಮಟೀರಿಯಲ್ ಡಿ ಎನ್ ಎ ಈಸ್ ಪ್ಯಾಕ್ಡ್ ಇನ್ ಟು ದ ಫಾರ್ಮ್ ಆಫ್ ಕ್ರೋಮೋಸೋಮ್ಸ್. ಆ ಕ್ರೋಮೋಸೋಮ್ಸ್ ಕಂಪ್ಲೀಟ್ ಸೆಟ್ ಇತ್ತು ಅಂದರೆ ಅದನ್ನು ಡಿಪ್ಲಾಯ್ಡ್ ಅಂತೀವಿ ಯಾವತ್ತು. ಓಕೆ, ಇಫ್ ಅದರ ಅರ್ಧ ಸೆಟ್ ಇತ್ತು ಅಂದರೆ, ಹಾಫ್ ಆಫ್ ಇಟ್ಸ್ ಕ್ರೋಮೋಸೋಮ್ಸ್ ಇತ್ತು ಅಂದರೆ ಅದನ್ನು ಹೆಪ್ಲಾಯ್ಡ್ ಅಂತ ಕರಿತೀವಿ. ದಿಸ್ ಈಸ್ ವಾಟ್ ಪ್ಲಾಯ್ಡಿ, 2n ಆ್ಯಂಡ್ n. ಸೊ ನಾರ್ಮಲಿ ನಮ್ಮಲ್ಲಿರೋ ಬಾಡಿ ಸೆಲ್ಸ್, ನಮ್ಮಲ್ಲಿರೋ ಸೆಲ್ಸ್ನ ಎರಡು ವಿಧವಾಗಿ ಡಿವೈಡ್ ಮಾಡ್ತೀವಿ ನಾವು. ಒಂದು ಬಾಡಿ ಸೆಲ್ಸ್ ಅಥವಾ ಸೊಮ್ಯಾಟಿಕ್ ಸೆಲ್ಸ್ ಅಂತ ಅಂತೀವಿ, ಇನ್ನೊಂದು ಸೆಕ್ಸ್ ಸೆಲ್ಸ್ ಅಂತ ಅಂತೀವಿ ಅಥವಾ ಜರ್ಮ್ ಸೆಲ್ಸ್. ದ ಒನ್ ವಿಚ್ ಓನ್ಲಿ ಪ್ರೆಸೆಂಟ್ ಇನ್ ದಿ ಗೊನಾಡ್ಸ್, ಅಂದರೆ ಓವರಿ ಆ್ಯಂಡ್ ಟೆಸ್ಟಸ್, ಏನು ಗೊನಾಡ್ಸ್ ಅಂತ ಹೇಳ್ತೀವಿ, ಮೇಲ್ ಆ್ಯಂಡ್ ಫೀಮೇಲ್ಸಲ್ಲಿರುವಂಥದ್ದು. ಸೊ ನಮ್ಮಲ್ಲಿ ಓವರೀಸ್ ಇರುತ್ತೆ. ಇನ್ ಫೀಮೇಲ್ಸ್ ವಿ ಕಂಟೇನ್ ಓವರೀಸ್. ಆ್ಯಂಡ್ ಈ ಒಂದು ಅಂಗಗಳಲ್ಲಿ ಏನಿರುತ್ತೆ, ಸೆಕ್ಸ್ ಸೆಲ್ಸ್ ಅಥವಾ ಜರ್ಮ್ ಸೆಲ್ಸ್ ಇರುವಂಥದ್ದು. ದೀಸ್ ಜರ್ಮ್ ಸೆಲ್ಸ್ ಆರ್ ಆಲ್ವೇಸ್ ಹೆಪ್ಲಾಯ್ಡ್ ಇನ್ ನೇಚರ್. ಓಕೆ, ವಿಚ್ ಪ್ರೊಡ್ಯೂಸ್ ಹೆಪ್ಲಾಯ್ಡ್ ಗ್ಯಾಮೀಟ್ಸ್. ಬಟ್ ಬಾಕಿ ಎಲ್ಲ ಬಾಡಿ ಸೆಲ್ಸಲ್ಲಿ, ಇಟ್ ಮೇ ಬಿ ಬ್ರೈನ್ ಸೆಲ್ಸ್, ಸ್ಕಿನ್ ಇರ್ಬೋದು, ನ್ಯೂರಾನ್ಸ್ ಇರ್ಬೋದು, ಓಕೆ, ಎಲ್ಲ ಥರದ ಟಿಶ್ಯೂಸ್ ಇರ್ಬೋದು, ದೇ ಕಂಟೈನ್ 2n. ಕಂಪ್ಲೀಟ್ ಸೆಟ್ ಬಾಡಿ ಸೆಲ್ಸಲ್ಲಿರುವಂಥದ್ದು ಅದರ ಅರ್ಧ ಸೆಟ್ ಏನಿರುತ್ತೆ ನಮ್ಮ ಸೆಕ್ಸ್ ಆರ್ಗನ್ಸ್ ಅಥವಾ ಸೆಕ್ಸ್ ಸೆಲ್ಸಲ್ಲಿರುವಂಥದ್ದು. ದಿಸ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಇನ್ ಡೀಟೇಲ್
ಇನ್ ಸೆಲ್ ಸೈಕಲ್ ಆ್ಯಂಡ್ ಸೆಲ್ ಡಿವಿಷನ್ ಚಾಪ್ಟರಲ್ಲಿ, ಇದೇ ಒಂದು ಯೂನಿಟಲ್ಲಿ ಯಾಕೆ ಇದನ್ನು ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ದೀಸ್ ಆಲ್ ಆರ್ ಇಂಟರ್ ಕನೆಕ್ಟೆಡ್. ಸೊ ಹಾಗಾಗಿ ನಾನು ಈ ಚಾಪ್ಟರನ್ನು ಸ್ಟಾರ್ಟ್ ಮಾಡಿರೋವಂಥದ್ದು. ಓಕೆ, ದಿಸ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಇನ್ ಡೀಟೇಲ್ ಇನ್ ದಿಸ್ ಯೂನಿಟ್, ಥರ್ಡ್ ಯೂನಿಟ್, ಥರ್ಡ್ ಚಾಪ್ಟರ್. ಓಕೆ, so next, this is the important thing. So in this year they may ask to draw, ಓಕೆ, ಒಂದು ಪ್ರೊಕ್ಯಾರಿಯೋಟಿಕ್ ಸೆಲ್ಸ್ ಡ್ರಾ ಮಾಡೋಕ್ಕೆ ಕೇಳ್ಬೋದು, ಅಥವಾ ಡೈರೆಕ್ಟಾಗಿ ಬ್ಯಾಕ್ಟೀರಿಯಾ ಅಂತ ಕೇಳ್ಬೋದು. ಸಿಂಪಲ್ ಬ್ಯಾಕ್ಟೀರಿಯಾ ಡಯಾಗ್ರಾಮ್ನ ನೀವು ಬಿಡಿಸಬೇಕು. ಇನ್ ದ ಲಾಸ್ಟ್ ವಿಡಿಯೋ ವಿ ಹ್ಯಾವ್ ಸ್ಟಡಿಡ್. ಓಕೆ, ಇಫ್ ದೇ ಹ್ಯಾವ್ ಆಸ್ಡ್ ಯೂಕ್ಯಾರಿಯೋಟಿಕ್ ಸೆಲ್ನ ಡ್ರಾ ಮಾಡಿ ಅಂದಾಗ ಡೈರೆಕ್ಟಾಗಿ ಯೂಕ್ಯಾರಿಯೋಟಿಕ್ ಸೆಲ್, ಇಂಡೈರೆಕ್ಟಾಗಿ ಕೇಳ್ಬೋದು, ಅಥವಾ ಡೈರೆಕ್ಟಾಗಿ ಪ್ಲ್ಯಾಂಟ್ ಸೆಲ್ ಅಂತ ಕೇಳ್ಬೋದು, ಅಥವಾ ಎನಿಮಲ್ ಸೆಲ್. ಇಫ್ ದೇ ಹ್ಯಾವ್ ಆಸ್ಡ್ ಇಂಡೈರೆಕ್ಟ್ಲಿ ಡ್ರಾ ಅ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಯೂಕ್ಯಾರಿಯೋಟಿಕ್ ಸೆಲ್ ಅಂತ ಕೇಳಿದಾಗ ಐದರ್ ಯು ಕ್ಯಾನ್ ಡ್ರಾ ಪ್ಲಾಂಟ್ ಸೆಲ್ ಆರ್ ಎನಿಮಲ್ ಸೆಲ್, ರಿಮೆಂಬರ್. ಓಕೆ, ಎಸ್, ವೆನ್ ಇಫ್ ದೇ ಹ್ಯಾವ್ ಆಸ್ಡ್ ಯೂಕ್ಯಾರಿಯೋಟಿಕ್ ಸೆಲ್. ಇವಾಗ ಡೈರೆಕ್ಟಾಗಿ ಕೇಳಿದಾಗ, ಓಕೆ, ಇಫ್ ದೇ ಹ್ಯಾವ್ ಡೈರೆಕ್ಟ್ಲಿ ಆಸ್ಡ್ ಡ್ರಾ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಪ್ಲಾಂಟ್ ಸೆಲ್, ಡ್ರಾ ದ ಪ್ಲಾಂಟ್ ಸೆಲ್. ಇಫ್ ಎನಿಮಲ್ ಸೆಲ್, ಡ್ರಾ animal cell. Both comes under eukaryotic cells. Okay, so like this you need to draw the neat label diagram of plant cell as well as animal cell. So what is the difference plant cell ge animal cell ge iruantaddu? Plant cell alli cell wall irutte, ade animal cell alli cell wall iralla. And in plant cell alli ಏನಿರುತ್ತೆ ಅಂದರೆ ಕ್ಲೋರೋಪ್ಲಾಸ್ಟ್ ಇರುವಂಥದ್ದು. Okay, here I have labeled chloroplast which contain the pigment chlorophyll. ಹೌದಾ? ಅದೇ animal cells ಅಲ್ಲಿ there is no chloroplast, there is no cell wall. Okay, yes, yeah, we'll study one by one. ಹೇಗೆ ನಾವು ಪ್ರೊಕ್ಯಾರಿಯೋಟಿಕ್ ಸೆಲ್ಸ್ ಅಲ್ಲಿ ಸ್ಟಡಿ ಮಾಡಿದ್ವಿ, one by one the structures, its function. Okay, here we are going to start with the cell membrane, or ಇದನ್ನು ಪ್ಲಾಸ್ಮಾ ಮೆಂಬ್ರೇನ್ ಅಂತಾನೂ ಕರಿತೀವಿ. ಓಕೆ, ಹೌ ದೇ ಡಿಸ್ಕವರ್ಡ್ ದಿಸ್ ಪ್ಲಾಸ್ಮಾ ಮೆಂಬ್ರೇನ್ ಸ್ಟ್ರಕ್ಚರ್? ಈ ಪ್ಲಾಸ್ಮಾ ಮೆಂಬ್ರೇನ್ ಸ್ಟ್ರಕ್ಚರನ್ನು ಯಾವ ಒಂದು ಬೇಸಿಸ್ ಮೇಲೆ ಸ್ಟಡಿ ಮಾಡಿದರು? ದೇ ಹ್ಯಾವ್ ಸ್ಟಡೀಡ್ ಯೂಸಿಂಗ್ ದ ಹೆಲ್ಪ್ ಆಫ್ RBCs. RBC is also a cell, remember. ರಕ್ತ ಕಣಗಳು, ಕೆಂಪು ರಕ್ತ ಕಣಗಳು ಕೂಡ ಒಂದು ಸೆಲ್. ಓಕೆ, ದೇ ಸ್ಟಡೀಡ್ RBCs and they discovered or invented the structure of the plasma membrane. So this is the structure of plasma membrane. Okay, and what they said, what this cell membranes or plasma membranes are composed of? They are composed of lipid bilayer. Okay, about lipid, protein and carbohydrates, ಈ ಎಲ್ಲ ಬಯೋಕೆಮಿಕಲ್ಸ್ ಬಗ್ಗೆ ನೀವು ನೆಕ್ಸ್ಟ್ ಚಾಪ್ಟರಲ್ಲಿ ಓದ್ತೀರಿ. ಅದು ಬಯೋಮೊಲಿಕ್ಯೂಲ್ಸ್ ಅನ್ನೋ ಚಾಪ್ಟರಲ್ಲಿ ಇದನ್ನೆಲ್ಲನೂ ಓದ್ತೀರಿ. ದಿಸ್ ಲಿಪಿಡ್, ಪ್ರೋಟೀನ್ ಆ್ಯಂಡ್ ಕಾರ್ಬೋಹೈಡ್ರೇಟ್ಸ್ಗಳು ಲಿವಿಂಗ್ ಆರ್ಗ್ಯಾನಿಸಮ್ಸ್ ಒಳಗಡೆ ಇರುವಂಥ ಒಂದು ಕೆಮಿಕಲ್ಸ್ ಅವು. ಸೊ ಅದನ್ನು ಹೆನ್ಸ್ ಅಥವಾ ಮಾಲಿಕ್ಯೂಲ್ಸ್ ಅಂತ ಅಂತೀವಿ. ಹೆನ್ಸ್ ದೇ ಆರ್ ಕಾಲ್ಡ್ ಆಸ್ ಬಯೋಮಾಲಿಕ್ಯೂಲ್ಸ್, ದ ಒನ್ ವಿಚ್ ಈಸ್ ಪ್ರೆಸೆಂಟ್ ಇನ್ ದ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಇಟ್ ಮೇ ಬಿ ಪ್ಲಾಂಟ್ಸ್, ಎನಿಮಲ್ಸ್. ಓಕೆ, ಎಸ್, ಯಾ. ಸೊ ವಾಟ್ ಸೆಲ್ ಮೆಂಬ್ರೇನ್ಸ್ ಕಂಟೇನ್? ದೇ ಕಂಟೇನ್ ಲಿಪಿಡ್ ಬೈಲೇಯರ್, ಎರಡು ಲೇಯರ್ಗಳುಳ್ಳ ಲಿಪಿಡ್ ಇದೆ, ಆ್ಯಂಡ್ ಪ್ರೋಟೀನ್ ಆ್ಯಂಡ್ ಕಾರ್ಬೋಹೈಡ್ರೇಟ್. ಓಕೆ, ಆ್ಯಂಡ್ ದಿಸ್ ಲಿಪಿಡ್, ಈ ಲಿಪಿಡ್ ಏನಿದೆ ಅಂದರೆ ದಿಸ್ ಲಿಪಿಡ್ ಕಂಟೇನ್ ಅ ಹೆಡ್. ಓಕೆ, ಇದನ್ನು ಪೋಲಾರ್ ಹೆಡ್ ಅಂತ ಅಂತೀವಿ. ಆ್ಯಂಡ್ ದೇ ಕಂಟೇನ್ ಟೇಲ್ ಲೈಕ್ ಸ್ಟ್ರಕ್ಚರ್, ಲೈಕ್ ದಿಸ್, ಹೀಗೆ ಹೆಡ್ ಆ್ಯಂಡ್ ಟೇಲ್. ಅಂಡರ್ಸ್ಟುಡ್? ಹೆಡ್ ಆ್ಯಂಡ್ tail like this. So this head is always hydrophilic ಅಂತ ಅಂತೀವಿ. ಅಂದರೆ this portion is always water soluble. ಅಂದರೆ ಆ ಪೋರ್ಷನ್ ವಾಟರಲ್ಲಿ ಸೊಲ್ಯೂಬಲ್, ಅಂದರೆ ಸೊಲ್ಯೂಬಲ್ ಆಗುತ್ತೆ ಅಂತ. ಓಕೆ, ಆ್ಯಂಡ್ ದ ಟೇಲ್ ಪೋರ್ಷನ್ ಆರ್ ಆಲ್ವೇಸ್ ಹೈಡ್ರೋಫೋಬಿಕ್, ಮೀನ್ಸ್ ದೇ ಆರ್ ವಾಟರ್ ಇನ್ಸಾಲ್ಯುಬಲ್. ಹೆನ್ಸ್ ಹೆಡ್ ಪೋರ್ಷನನ್ನು ಯಾವತ್ತು ಪೋಲಾರ್ ಅಂತ ಕರಿತೀವಿ, ಆ್ಯಂಡ್ ಟೇಲ್ ಪೋರ್ಷನನ್ನು ಹೈಡ್ರೋಫೋಬಿಕ್ ಟೇಲ್
ಅಂತ ಕರಿತೀವಿ, ದಟ್ ಈಸ್ ನಾನ್ ಪೋಲಾರ್. ಸೊ ಹಾಗಾಗಿ ನಮ್ಮ ಲಿಪಿಡ್ಸ್ಗೆ ಎಕ್ಸಾಂಪಲ್ ಯಾವುದು? ಫ್ಯಾಟ್ ಇರ್ಬೋದು, ಆಯಿಲ್ ಕಂಟೆಂಟ್ ಇರ್ಬೋದು. ನಿಮಗೆ ಗೊತ್ತು, ಆಯಿಲನ್ನು ನೀವು ವಾಟ್ರಲ್ಲಿ ಮಿಕ್ಸ್ ಮಾಡೋಕ್ಕೆ ಹೋಗ್ರಿ, ಕರಗತ್ತಾ, ಸೊಲ್ಯೂಬಲ್ ಆಗತ್ತಾ? ನೋ, ಇಟ್ ಡಸಂಟ್ ಮಿಕ್ಸ್ ವಿತ್ ವಾಟರ್. ವೈ ದೇ ಡಸಂಟ್ ಮಿಕ್ಸ್ ವಿತ್ ವಾಟರ್? ಬಿಕಾಸ್ ಆಫ್ ದಿಸ್ ಹೈಡ್ರೋಫೋಬಿಕ್ ಟೇಲ್. ಈ ಹೈಡ್ರೋಫೋಬಿಕ್ ಟೇಲ್ ಇರೋದ್ರಿಂದ ದೇ ಆರ್ ವಾಟರ್ ಇನ್ಸಾಲ್ಯೂಬಲ್. ಸೊ ನೆನ್ಪಿಟ್ಕೊಳ್ರಿ, ವಾಟ್ ದ ಸೆಲ್ ಮೆಂಬ್ರೇನ್ಸ್ ಕಂಟೇನ್? ಲಿಪಿಡ್ bilayer, ಪ್ರೋಟೀನ್ಸ್ ಆ್ಯಂಡ್ ಕಾರ್ಬೋಹೈಡ್ರೇಟ್ಸ್. ಆ ಲಿಪಿಡ್ bilayers ಏನಿದೆ, so they contain a head which is polar and it is soluble in water, hence hydrophilic head. And they contain tail, and tail are non-polar, that is hydrophobic, which is a insoluble part of lipid. Okay, so ಹಾಗಾಗಿ ಇವಾಗ ಸೆಲ್ ವಾಲ್ ಎಷ್ಟು ಗಟ್ಟಿ, ಹೇಗೆ ಇವಾಗ ಮನೆಯನ್ನು ಕನ್ಸ್ಟ್ರಕ್ಟ್ ಮಾಡಿದಾಗ ಕಾಂಪೌಂಡನ್ನು ಕನ್ಸ್ಟ್ರಕ್ಟ್ ಮಾಡ್ತೀವಿ, ಹೌದಾ? ಕಾಂಪೌಂಡನ್ನು ಹಾಗೆ ಯಾವುದೋ ಒಂದು ಕ್ವಾಲಿಟಿಯಲ್ಲಿ ಮಾಡ್ತೀವ ನಾವು? ಇಲ್ಲ, ಒಳ್ಳೆ ಕ್ವಾಲಿಟಿಯಲ್ಲಿ ಅದನ್ನು ಬಿಲ್ಡ್ ಮಾಡ್ತೀವಿ. ಯಾಕೆ ಅಂದರೆ ಇಟ್ ಗಿವ್ಸ್ ದ ಪ್ರೊಟೆಕ್ಷನ್ ಟು ಅವರ್ ಹೌಸ್, ಹೌದಾ? ಅಥವಾ ಒಂದು ಬೇಲಿನ ಹಾಕ್ತೀವಿ ಯಾವುದೋ ಒಂದು ಗದ್ದೆಗೆ, ಪ್ರೊಟೆಕ್ಷನ್ ಪರ್ಪಸ್ಗೆ ನಾವು ಅದನ್ನು ಮಾಡಿರ್ತೀವಿ. ಎಸ್, ಇನ್ ದ ಸೇಮ್ ವೇ ಈ ಸೆಲ್ಗಳಿಗೆ ಅದರದ್ದೇ ಆದ ಒಂದು ಸೆಲ್ ಮೆಂಬ್ರೇನ್ಸ್ ಇರೋದ್ರಿಂದ ದಟ್ ಸೆಲ್ ಮೆಂಬ್ರೇನ್ಸ್ ಗಿವ್ಸ್ ಪ್ರೊಟೆಕ್ಷನ್ ಟು ದ ಇನ್ನರ್ ಕಂಟೆಂಟ್. ಸೆಲ್ ಒಳಗಡೆ ಇರುವಂಥ ಕಂಟೆಂಟ್ಗಳಿಗೆ ಒಂದು ಪ್ರೊಟೆಕ್ಷನ್ ಕೊಡುವಂಥದ್ದು. ಯಾವುದೇ ಒಂದು ಕೆಮಿಕಲ್ಸ್ ಎಂಟರ್ ಆಗೋ ಹಾಗೆ ಇರಲ್ಲ. ಓಕೆ, ದ ಕೆಮಿಕಲ್ ಶುಡ್ ಪರ್ಮಿಯೇಬಲ್ ಇರಬೇಕು. ದ ಕೆಮಿಕಲ್ ಶುಡ್ ಬಿ ಚೆಕ್ಡ್ ಬೈ ದ ಲಿಪಿಡ್ ಲೇಯರ್. ಸೊ ಹೆನ್ಸ್ ಆ ಲಿಪಿಡ್ ಲೇಯರ್ ಇರೋದ್ರಿಂದ ಏನಾಗುತ್ತೆ, ನಾಟ್ ಆಲ್ ದ ಕೆಮಿಕಲ್ಸ್ ಕ್ಯಾನ್ ಎಂಟರ್ಡ್ ಇನ್ ಟು ದ cell. Okay, so try to practice this diagram of plasma membrane. Okay, this diagram you practice, and as I said, there is a lipid bilayer. Can you see this? This is a lipid structure. So ನಾನು ಏನು ಹೇಳಿದ್ದೆ, phosphate head. Okay, that is head is a polar and hydrophilic. And can you see the tail portion here? ಈ ಟೇಲ್ ಏನಿರುತ್ತೆ ಹೇಳ್ರಿ, ನಾನ್ ಪೋಲಾರ್ ಆ್ಯಂಡ್ ಹೈಡ್ರೋಫೋಬಿಕ್ ಇರುತ್ತೆ. ಅಂದರೆ ಒನ್ ಈಸ್ ಹೈಡ್ರೋಫಿಲಿಕ್ ವಿಚ್ ಈಸ್ ವಾಟರ್ ಸೊಲ್ಯೂಬಲ್, ಹೈಡ್ರೋಫೋಬಿಕ್ ವಾಟರ್ ಇನ್ಸೊಲ್ಯೂಬಲ್. ಆ್ಯಂಡ್ ಹಿಯರ್ ದೆರ್ ಆರ್ 2 ಲೇಯರ್ಸ್. ಸಿ, 1 ಲೇಯರ್ ಆ್ಯಂಡ್ ಅದರ ಕೆಳಗಡೆ ಇನ್ನೊಂದು ಲೇಯರ್ ಇದೆ. ದಿಸ್ ಈಸ್ ವಾಟ್ ದ ಲಿಪಿಡ್ bilayer ಅಂತ ಹೇಳ್ತಾರೆ. ಅಲಾಂಗ್ ವಿತ್ ದ ಲಿಪಿಡ್ ದೆರ್ ಆರ್ ಪ್ರೋಟೀನ್ಸ್ ಆಲ್ಸೋ. ಆ್ಯಂಡ್ ದಿಸ್ ರೇಷಿಯೋ ಅಂದರೆ ಈ ಒಂದು ಪ್ರಮಾಣ ಏನಿರುತ್ತೆ ಪ್ರೋಟೀನ್ ಮತ್ತು ಲಿಪಿಡ್ಗಳದ್ದು, ದಿಸ್ ವೇರೀಸ್ ಇನ್ ಡಿಫ್ರೆಂಟ್ ಸೆಲ್ಸ್. ವಿ ನೋ ದೆರ್ ಆರ್ ಡಿಫ್ರೆಂಟ್ ಸೆಲ್ಸ್ ಇನ್ ಅವರ್ ಬಾಡಿ. ಓಕೆ, ಈ ಡಿಫ್ರೆಂಟ್ ಸೆಲ್ಸಲ್ಲಿ ಈ ಡಿಫ್ರೆಂಟ್ ಪ್ರಮಾಣಗಳಲ್ಲಿ ಪ್ರೋಟೀನ್ಸ್ ಆ್ಯಂಡ್ ಲಿಪಿಡ್ಸ್ ಇರುವಂಥದ್ದು. ಲೈಕ್ ಎಕ್ಸಾಂಪಲ್ಸ್, ಇನ್ ಹ್ಯೂಮನ್ RBC, ಹ್ಯೂಮನ್ಸ್ಗಳಲ್ಲಿರುವಂಥ ಕೆಂಪು ರಕ್ತ ಕಣಗಳಲ್ಲಿ 52% ಪ್ರೋಟೀನ್ ಇರುತ್ತೆ, 40% ಲಿಪಿಡ್ಸ್ ಇರುವಂಥದ್ದು. ಅಂದರೆ ಹೈ ಅಮೌಂಟ್ ಪ್ರೋಟೀನ್ಗಳಿರುವಂಥದ್ದು ಕಂಪೇರ್ಡ್ ಟು ಲಿಪಿಡ್. ಓಕೆ, ಸೊ ಬೇಸ್ಡ್ ಆನ್ ದ ಪ್ರೋಟೀನ್ಸ್ ಅರೇಂಜ್ಮೆಂಟ್, ದೀಸ್ ಪ್ರೋಟೀನ್ಸ್ ಆರ್ ಡಿವೈಡೆಡ್ ಇಂಟು 2 ಟೈಪ್ಸ್. ಒನ್ ಈಸ್ ಇಂಟಿಗ್ರಲ್ ಪ್ರೋಟೀನ್ ಅಂತ ಅಂತೀವಿ, ಇನ್ನೊಂದು ಪೆರಿಫೆರಲ್. ಇಂಟಿಗ್ರಲ್ ಅಂದರೆ ಇನ್ಸೈಡ್. ಓಕೆ, where inside the lipid bilayer. So this is a lipid bilayer. ಈ ಲಿಪಿಡ್ bilayer ಒಳಗಡೆ ಕ್ಯಾನ್ ಯು ಸಿ ದೀಸ್ 2 ಪ್ರೋಟೀನ್ಸ್ ವಿಚ್ ಈಸ್ ಕಂಪ್ಲೀಟ್ಲಿ ಇನ್ಸೈಡ್. ಓಕೆ, ಪಾರ್ಷಲಿ ಅಥವಾ ಟೋಟಲಿ ಮೆಂಬ್ರೇನ್ ಒಳಗಡೆ ಇರುವಂಥ ಪ್ರೋಟೀನ್ಸ್ಗೆ ನಾವು ಇಂಟಿಗ್ರಲ್ ಅಂತ ಕರಿತೀವಿ. ಪೆರಿಫೆರಲ್ ಅಂದರೆ ಸರ್ಫೇಸ್ ಅಥವಾ ಸೈಡ್ಸಲ್ಲಿರುವಂಥದ್ದು. ಕ್ಯಾನ್ ಯು ಸಿ ದಿಸ್? This purple colored protein is not exactly inside, completely membrane. ಈ ಒಂದು ಲಿಪಿಡ್ bilayer ಮೆಂಬ್ರೇನ್ ಒಳಗಡೆ ಇಲ್ಲ, ಸ್ವಲ್ಪ ಹೊರಗಡೆ ಸೈಡಲ್ಲಿರುವಂಥದ್ದು. ಅಂಡರ್ಸ್ಟುಡ್? ದಿಸ್ ಈಸ್ ವಾಟ್ ದ ಪೆರಿಫೆರಲ್ ಪ್ರೋಟೀನ್ಸ್, ಇಂಟಿಗ್ರಲ್ ಆ್ಯಂಡ್ ಪೆರಿಫೆರಲ್ ಪ್ರೋಟೀನ್ಸ್. ಅಂಡರ್ಸ್ಟುಡ್? ಓಕೆ, ಆ್ಯಂಡ್ one more important concept regarding cell membranes.
So here is the scientist, a group of scientists who discovered a model for cell membrane. ಒಂದು ಮಾಡೆಲನ್ನು ಏನು ಪರಿಚಯ ಮಾಡಿಸ್ಕೊಳ್ತಾರೆ. ಯಾವ ಮಾಡೆಲ್ ಅದು? ಫ್ಲೂಯಿಡ್ ಮೊಸೈಕ್ ಮಾಡೆಲ್ ಆಫ್ ಸೆಲ್ ಮೆಂಬ್ರೇನ್. ಓಕೆ, ವಿಚ್ ಈಸ್ ಪ್ರಪೋಸ್ಡ್ ಬೈ ಸೈಂಟಿಸ್ಟ್ ಸಿಂಗರ್ ಆ್ಯಂಡ್ ನಿಕಲ್ಸನ್ in 1972. This is important. The name of the scientist, the year they discovered, and the name of the invention. What they have proposed? Fluid mosaic model of cell membrane. ಇವಾಗ ಕ್ವಶನ್ ಬರುವಂಥದ್ದು ನಿಮಗೆ ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಕ್ರೈಬ್ ಅಥವಾ ಎಕ್ಸ್ಪ್ಲೇನ್ ಅಂತ ಕೇಳ್ತಾರೆ. ಏನಂತ ಕೇಳ್ಬೋದು? ಡೈರೆಕ್ಟ್ ಸೆಲ್ ಮೆಂಬ್ರೇನ್ ಅಥವಾ ಪ್ಲಾಸ್ಮಾ ಮೆಂಬ್ರೇನನ್ನು ಡಿಸ್ಕ್ರೈಬ್ ಮಾಡಿ ಅಂತ ಕೇಳ್ಬೋದು. ಅಥವಾ ಇನ್ನೊಂದು ರೀತಿಯಲ್ಲಿ ಹೇಗೆ ಕೇಳ್ಬೋದು ಅಂದರೆ ಎಕ್ಸ್ಪ್ಲೇನ್ ಆರ್ ಡಿಸ್ಕ್ರೈಬ್ ಫ್ಲೂಯಿಡ್ ಮೊಸೈಕ್ ಮಾಡೆಲ್ ಆಫ್ ಸೆಲ್ ಮೆಂಬ್ರೇನ್. ಎರಡಕ್ಕೂ ಸಿಮಿಲರ್ ಡಯಾಗ್ರಾಮ್. ದಿಸ್ ಇಸ್ ದ ಸೇಮ್ ಡಯಾಗ್ರಾಮ್. ಯು ಕ್ಯಾನ್ ಡ್ರಾ ದಿಸ್ ಡಯಾಗ್ರಾಮ್. ದಿಸ್ ಈಸ್ ದ ಕನ್ಸೆಪ್ಟ್ ವಿಚ್ ಈಸ್ ಗಿವನ್ ಬೈ ದೆಮ್ ಓನ್ಲಿ, ಸಿಂಗರ್ ಆ್ಯಂಡ್ ನಿಕಲ್ಸನ್. ಓಕೆ, ಅವರೇನಂದರು, ದರ್ ಇಸ್ ಅ ಮಾಡೆಲ್ ವ್ಯಾರ್ ದಿಸ್ ಈಸ್ ಅ ಮಾಡೆಲ್, ಪ್ಲಾಸ್ಮಾ ಮೆಂಬ್ರೇನ್ ಮಾಡೆಲ್. ಈ ಪ್ಲಾಸ್ಮಾ ಮೆಂಬ್ರೇನ್ ಮಾಡೆಲ್ ಏನು ಮಾಡುತ್ತೆ? ದೇ ಹ್ಯಾವ್ ಅ ಎಬಿಲಿಟಿ, ಅಂದರೆ ಅವರಿಗೊಂದು ಎಬಿಲಿಟಿ ಇದೆ. ಏನು? ದ ಥಿಂಗ್ಸ್, ಮಾಲಿಕ್ಯೂಲ್ಸ್ ಸೆಲ್ ಒಳಗಡೆಯಿಂದ ಹೊರಗೆ ಅಥವಾ ಸೆಲ್ಸ್ ಹೊರಗಡೆಯಿಂದ ಸೆಲ್ಸ್ ಒಳಗಡೆ ಬರುವಂಥ ಒಂದು ಎಬಿಲಿಟಿ ಇದೆ, ಮೂಮೆಂಟ್ ಮಾಡ್ಬೋದು. ಈ ಮೂಮೆಂಟನ್ನು ಅವರು ಫ್ಲೂಯಿಡಿಟಿ ಅಂತ ಕರೆದ್ರು. ಹೇಗೆ ಇವಾಗ ಒಂದು ಪೈಪಲ್ಲಿ ಅಥವಾ ಏನೋ ಹೇಗೆ ನೀರು ಹರಿಯುತ್ತಲ್ಲ ಒಂದು ಜಾಗದಿಂದ ಇನ್ನೊಂದಕ್ಕೆ, ಸೊ ಹಾಗೆ ಇವಾಗ ಇದನ್ನು ಸೆಲ್ ಅಂತ ಕನ್ಸಿಡರ್ ಮಾಡಿದಾಗ ದಿಸ್ ಈಸ್ ಇನ್ಸೈಡ್ ದ ಸೆಲ್ ಆ್ಯಂಡ್ ದಿಸ್ ಈಸ್ ಔಟ್ಸೈಡ್ ದ ಸೆಲ್. ಓಕೆ, ಆ್ಯಂಡ್ ದಿಸ್ ಈಸ್ ವಾಟ್ ಫ್ಲೂಯಿಡಿಟಿ. ಫ್ರಮ್ ಇನ್ಸೈಡ್ ಟು ಔಟ್ಸೈಡ್ there will be a movement of molecules or anything, or from outside to inside. ಈ ರೀತಿ ಏನೇ ಒಂದು ಮಾಲಿಕ್ಯೂಲ್ಸ್ ಮೂಮೆಂಟ್ ಆಗ್ಬೋದು. ಈ ಮೂಮೆಂಟ್ನ ಹೆಲ್ಪ್ ಮಾಡುವಂಥ ಒಂದು ಸ್ಟ್ರಕ್ಚರ್ ಯಾವುದು? ಈ ಒಂದು ಮಾಡೆಲ್, ಪ್ಲಾಸ್ಮಾ ಮೆಂಬ್ರೇನ್ನ ಮಾಡೆಲ್. ಅದೇ ಲಿಪಿಡ್ ಬೈಲೇಯರ್, ಇಂಟ್ರೆನ್ಸಿಕ್ ಎಕ್ಸ್ಟ್ರಿನ್ಸಿಕ್ ಪ್ರೋಟೀನ್ಸ್ ಇರ್ಬೋದು, ಅಥವಾ ಅದರ ಮೇಲೆ ಇರುವಂಥ ಒಂದು ಕಾರ್ಬೋಹೈಡ್ರೇಟ್ಸ್ ಸ್ಟ್ರಕ್ಚರ್ ಇರ್ಬೋದು. ಸೊ ದೇ ಕಾಲ್ಡ್ ಆಸ್ fluidity, and hence it is called as a fluid mosaic model. Okay, and how this transport, ಹೇಗೆ ನಾನಿವಾಗ ಸೆಲ್ಸ್ ಒಳಗಡೆಯಿಂದ ಹೊರಗಡೆ ಅಥವಾ ಹೊರಗಡೆಯಿಂದ ಒಳಗೆ ಮೂಮೆಂಟ್ ಆಗುತ್ತೆ ಮಾಲಿಕ್ಯೂಲ್ಸ್ದು ಅಥವಾ ಕೆಮಿಕಲ್ಸ್ದು ಅಂತ ಅಂದೆ. ಸೊ ಹೌ ದಿಸ್ ಟ್ರಾನ್ಸ್ಪೋರ್ಟೇಷನ್ ಆರ್ ಮೂಮೆಂಟ್ ಟೇಕ್ಸ್ ಪ್ಲೇಸ್? ದಿಸ್ ಮೂಮೆಂಟ್ ಟೇಕ್ಸ್ ಪ್ಲೇಸ್ ವಿತ್ ದ ಹೆಲ್ಪ್ ಆಫ್ ಟೂ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ಸ್. ಓಕೆ, ಟೂ ಟ್ರಾನ್ಸ್ಪೋರ್ಟ್ systems. These two transport systems are active and passive ಅಂತ ಕರಿತೀವಿ. ಓಕೆ, ಆ್ಯಕ್ಟಿವ್ ಆ್ಯಂಡ್ ಪ್ಯಾಸಿವ್. ಯಾಕೆ ಈ ಒಂದು ಟ್ರಾನ್ಸ್ಪೋರ್ಟೇಷನ್ ಇರುತ್ತೆ ಅಂದರೆ ದ ಮೆಂಬ್ರೇನ್, ದ ಸೆಲ್ ಮೆಂಬ್ರೇನ್ಸ್ ಆರ್ ಆಲ್ವೇಸ್ ಸೆಲೆಕ್ಟಿವ್ಲಿ ಪರ್ಮಿಯೇಬಲ್. ಅಂದರೆ ಸೆಲೆಕ್ಟಿವ್ ಆಗಿ ಪರ್ಮಿಯೇಬಲ್ ಇರುತ್ತೆ. ಓಕೆ, ಸಮ್ ಮಾಲಿಕ್ಯೂಲ್ಸ್ಗಳಿಗೆ. ಆಮೇಲೆ ಕೆಲವೊಂದು ಏನಾಗುತ್ತೆ ಅಂದರೆ ಈ ಫ್ಲೂಯಿಡ್ ನೇಚರ್ ಇರೋದ್ರಿಂದ ಸೆಲ್ಸ್ಗಳಲ್ಲಿ ಸೆಲ್ ಗ್ರೋತ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ, ಅಥವಾ ಒಂದು ಸೆಲ್ಸಿಂದ ಇನ್ನೊಂದು ಸೆಲ್ಸ್ಗೆ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಜಂಕ್ಷನನ್ನು ಫಾರ್ಮೇಷನ್ ಮಾಡುತ್ತೆ, ಅಥವಾ ಯಾವುದೋ ಒಂದು ಸೆಲ್ಸ್ ಸೀಕ್ರೀಷನ್ ಮಾಡುತ್ತೆ. ಹೌದಾ, ಕೆಲವೊಂದು ಸೆಲ್ಸ್ ಹಾರ್ಮೋನ್ಸ್ಗಳನ್ನು ಸೀಕ್ರೇಟ್ ಮಾಡುತ್ತೆ, ಕೆಮಿಕಲ್ಸ್ಗಳನ್ನು ಸೀಕ್ರೇಟ್ ಮಾಡುತ್ತೆ. ಇವಾಗ ನೋಡಿರಿ, ಸ್ಟಮಕಲ್ಲಿ ನೀವು ಓದಿದ್ದೀರಿ ಡೈಜೆಷನ್, ನ್ಯೂಟ್ರಿಷನ್. ಲಾಸ್ಟ್ ಇಯರಲ್ಲಿ ನೀವು 10th ಓದಬೇಕಾದ್ರೆ ಗ್ಯಾಸ್ಟ್ರಿಕ್ ಜ್ಯೂಸ್ ಪ್ರೊಡ್ಯೂಸ್ ಆಗುವಂಥದ್ದು, HCl ಸ್ಟಮಕ್ಕಲ್ಲಿ ಪ್ರೊಡ್ಯೂಸ್ ಆಗುವಂಥದ್ದು. ಹೌ? ಬಿಕಾಸ್ ಆಫ್ ದ ಸೆಲ್ಸ್ ಓನ್ಲಿ. ಓಕೆ, ಸೆಲ್ ಡಿವಿಷನ್ ಆಗುತ್ತೆ. ಇದೆಲ್ಲದಕ್ಕೂ ಈ ಒಂದು ಫ್ಲೂಯಿಡಿಟಿ, ಸೆಲ್ ಮೆಂಬ್ರೇನ್ ಆಫ್ ಫ್ಲೂಯಿಡಿಟಿ ಹೆಲ್ಪ್ ಮಾಡುವಂಥದ್ದು. ಆ್ಯಂಡ್ ಈ ಟ್ರಾನ್ಸ್ಪೋರ್ಟ್ಗಳು ಹೇಗಾಗುತ್ತೆ ಅಂದರೆ ವಿ ನೋ ಬೈ ಮೀನ್ಸ್ ಆಫ್ ಟೂ ಟ್ರಾನ್ಸ್ಪೋರ್ಟ್ ಸಿಸ್ಟಮ್, ಟೂ ಟೈಪ್ಸ್. ಒನ್ ಈಸ್ ಪ್ಯಾಸಿವ್ ಆ್ಯಂಡ್ ಇನ್ನೊಂದು active. We'll study one by one what is passive and active. Okay, so what is a passive transport? So the movement of molecules across the membrane along the concentration gradient. Andre the movement of a molecule from higher concentration towards the lower concentration is called as passive transport. ಓಕೆ, ಸೊ ಪ್ಯಾಸಿವ್ ಟ್ರಾನ್ಸ್ಪೋರ್ಟ್ ಅಂದರೆ ಏನು ಹೇಳ್ರಿ? ಮೂಮೆಂಟ್ ಆಫ್ ಮಾಲಿಕ್ಯೂಲ್ಸ್
across the membrane from its higher concentration to its lower concentration without expenditure of any energy. ಅಂದರೆ ಒಂದು ಹೈಯರ್ ಕಾನ್ಸಂಟ್ರೇಷನಿಂದ ಲೋವರ್ ಕಾನ್ಸಂಟ್ರೇಷನ್ಗೆ ಮಾಲಿಕ್ಯೂಲ್ಸ್ಗಳು ಮೂಮೆಂಟ್ ಆಗುವಂಥದ್ದು ವಿತೌಟ್ ಎನಿ ಎನರ್ಜಿ. ಇವಾಗ ನಾವೇ ಒಂದು ಎಕ್ಸಾಂಪಲ್ನ ನಮಗೆ ಕಂಪೇರ್ ಮಾಡಿ ಹೇಳಬೇಕಾದ್ರೆ, ಇವಾಗ ಯಾವುದೋ ನಾವು ರೋಡ್ ಮೇಲೆ ನಡ್ಕೊಂಡು ಹೋಗಬೇಕಾದ್ರೆ ಕೆಲವೊಂದು ಸಲ ರೋಡ್ ಇಳಿಜಾರಿರುತ್ತೆ, ಹೌದಾ? ಇಳಿಜಾರಲ್ಲಿದ್ದಾಗ ನಾವಷ್ಟು ಸ್ಟ್ರೆಸ್ ಕೊಡ್ತೀವ ನಮ್ಮ ಬಾಡಿಗೆ? ಇಲ್ಲ, ಈಸಿಯಾಗಿ ನಾವು ನಡ್ಕೊಂಡು ಹೋಗ್ತೀವಿ, ಎನರ್ಜಿ ಬೇಕಾಗಲ್ಲ, ಹೌದಾ? ಅದೇ ಎತ್ತರವಾದ ಜಾಗ, ರೋಡ್ ಇತ್ತು ಅಂತ ಅಂದಾಗ, ಇವಾಗ ಗುಡ್ಡ ಹತ್ತಬೇಕಾದ್ರೆ ಈಸಿಯಾಗಿ ಹತ್ತೀವ? ಇಲ್ಲ, ಕಷ್ಟ, ಹೌದಾ? ಏರಬೇಕು ನಾವು, ವಿ ನೀಡ್ ಎನರ್ಜಿ, ತುಂಬ ಎನರ್ಜಿನ ಸ್ಪೆಂಡ್ ಮಾಡ್ತೀವಿ. ಹಾಗೆ ಇಲ್ಲೂ ಕೂಡ ಮಾಲಿಕ್ಯೂಲ್ಸ್ಗಳೇನಿರುತ್ತೆ, ಒಂದು ಹೈಯರ್ ಕಾನ್ಸಂಟ್ರೇಷನಿಂದ ಲೋವರ್ ಕಾನ್ಸಂಟ್ರೇಷನ್, ನೀವು ಇಲ್ಲಿ ಎಕ್ಸಾಂಪಲ್ ನೋಡ್ಬೋದು ಈ ಡಯಾಗ್ರಾಮಲ್ಲಿ. ಇಲ್ಲಿ ನೋಡ್ರಿ ಎಷ್ಟು ಮಾಲಿಕ್ಯೂಲ್ಸ್ಗಳಿದೆ, ಈ ಹೈಯರ್ ಟು ಲೋವರ್ ಮೂಮೆಂಟ್ ಆಗ್ತಿದೆ, ಹೌದಾ? ಈ ಥರ ಒಂದು ಮೂಮೆಂಟಲ್ಲಿ ಎನರ್ಜಿ ಖರ್ಚಾಗಲ್ಲ, ಎನರ್ಜಿ ಯೂಸ್ ಆಗಲ್ಲ, ಬಿಕಾಸ್ ಹೈಯರ್ ಟು ಲೋವರ್ ಹೋಗ್ತಿರ್ತಾವೆ. ಅಂಡರ್ಸ್ಟುಡ್? ಆ್ಯಂಡ್ ಈ ಮೂಮೆಂಟ್ ಏನಿದೆ, ಈ ಮೂಮೆಂಟ್ ಎರಡು ವಿಧವಾಗಿ ನಾವು ಕ್ಲಾಸಿಫೈ ಮಾಡ್ತೀವಿ. ನೀವು ಡಿಫ್ಯೂಷನ್ ಮತ್ತು ಆಸ್ಮೋಸಿಸ್ನ ಓದಿರ್ಬೋದು, ಮೂಮೆಂಟ್ ಆಫ್ ಸೊಲ್ಯೂಟ್, ಮೂಮೆಂಟ್ ಆಫ್ ವಾಟರ್. ಓಕೆ, ನಿಮ್ಮ ಸೈನ್ಸ್ ನೀವೇನು ಓದಿದ್ದೀರಿ ಅದರಲ್ಲಿ ಕೆಮಿಸ್ಟ್ರಿ ಪೋರ್ಷನಲ್ಲಿ ನೀವು ಸೊಲ್ಯೂಷನ್ಸ್ ಬಗ್ಗೆ ಓದಿರ್ಬೋದು. ಅ ಸೊಲ್ಯೂಷನ್ ಕನ್ಸಿಸ್ಟ್ ಆಫ್ ವಾಟ್? 2 ಕಾಂಪೋನೆಂಟ್ಸ್, ಒನ್ ಈಸ್ ಸೊಲ್ಯೂಟ್, ಅನದರ್ ಈಸ್ ಸಾಲ್ವೆಂಟ್ ಅಂತ ಅಂತೀವಿ. ಇವಾಗ ಎಕ್ಸಾಂಪಲ್ ಕೊಡಬೇಕು ಅಂದರೆ, ಟೇಕ್ ಅ ಕಪ್ ಆಫ್ ವಾಟರ್, a glass full of water, and add a teaspoon of salt or a teaspoon of sugar. ಓಕೆ, ಅದನ್ನು ಸ್ಟರ್ ಮಾಡಿರಿ. ಸ್ಟರ್ ಮಾಡಿದಾಗ ಶುಗರ್ ಅಥವಾ ಸಾಲ್ಟ್ ಕಂಟೆಂಟ್ ಆ ವಾಟರಲ್ಲಿ ಡಿಸಾಲ್ವ್ ಆಗುತ್ತೆ. ಇವಾಗ ಅದನ್ನು ನಾವು ಕಂಪ್ಲೀಟ್ ಆ ಗ್ಲಾಸ್ ಆಫ್ ವಾಟರನ್ನು ನಾವು ಸೊಲ್ಯೂಷನ್ ಅಂತ ಅಂತೀವಿ. ಯಾಕೆ ಸೊಲ್ಯೂಷನ್ ಅಂತೀವಿ? ಅದರಲ್ಲಿ ಸಾಲ್ವೆಂಟ್ ಇದೆ, ಸಾಲ್ವೆಂಟ್ ಈಸ್ ವಾಟರ್, ಆ್ಯಂಡ್ ಸೊಲ್ಯೂಟ್ ಕೂಡ ಇದೆ. ಸೊಲ್ಯೂಟ್ ಏನಿದೆ ಹೇಳ್ರಿ? ಇಫ್ ಐ ಆ್ಯಡೆಡ್ ಸಾಲ್ಟ್, ದೆನ್ ಸಾಲ್ಟ್ is the solute, salt molecules are the solute, ಆ್ಯಂಡ್ ಅದ್ರ ಬದಲಾಗಿ ನಾನು ಶುಗರ್ ಆ್ಯಡ್ ಮಾಡಿದರೆ ಶುಗರ್ molecules ಆರ್ ನಥಿಂಗ್ ಬಟ್ solute. ಅಂಡರ್ಸ್ಟುಡ್? ಇವಾಗ ಮೂಮೆಂಟ್ ಆಗಬೇಕಾದ್ರೆ ಈ ಸೊಲ್ಯೂಟ್ಸ್ಗಳ ಮೂಮೆಂಟ್ ಆಯಿತು ಅಂದರೆ ಅದನ್ನು ಡಿಫ್ಯೂಷನ್ ಅಂತ ಕರಿತೀವಿ. ಯಾವತ್ತೂ ಈ ಡಿಫ್ಯೂಷನ್ ಅಥವಾ ಆಸ್ಮೋಸಿಸ್ ಹೈಯರ್ ಟು ಲೋವರ್ ಕಾನ್ಸಂಟ್ರೇಷನ್ನೇ ಇರುತ್ತೆ, ಹೈಯರಿಂದ ಲೋವರ್ ಕಾನ್ಸಂಟ್ರೇಷನ್ಗೆ ಮೂಮೆಂಟ್ ಆಗುವಂಥದ್ದು. ಸೊಲ್ಯೂಟ್ಸ್ಗಳು ಮೂಮೆಂಟ್ ಆಯಿತು ಅಂದರೆ ಅದನ್ನು ಡಿಫ್ಯೂಷನ್ ಅಂತ ಕರಿತೀವಿ. ಅದೇ ಸಾಲ್ವೆಂಟ್ಗಳ ಮೂಮೆಂಟ್ ಆಯಿತು ಅಂದರೆ ಹೈಯರ್ ಟು ಲೋವರ್, ಅದನ್ನು ಆಸ್ಮೋಸಿಸ್ ಅಂತ ಕರಿತೀವಿ. ಓಕೆ, ಸೊ ಹಿಯರ್ ಆಲ್ಸೋ ದೆರ್ ಆರ್ 2 ಟೈಪ್ಸ್. ಒಂದು ಡಿಫ್ಯೂಷನ್, ಅಂದರೆ ಸೊಲ್ಯೂಟ್ಗಳ ಮೂಮೆಂಟ್ ಆಯಿತು ಅಂದರೆ ಅದನ್ನು ಡಿಫ್ಯೂಷನ್ ಅಂತೀವಿ. ಅದೇ ವಾಟರ್ ಮೂಮೆಂಟ್ ಆಯಿತು ಅಂದರೆ ಅದನ್ನು ಆಸ್ಮೋಸಿಸ್ ಅಂತ ಕರಿತೀವಿ. ಓಕೆ, ಆ್ಯಂಡ್ ಆ್ಯಸ್ ಐ ಸೆಡ್, ದ ಸೆಲ್ ಮೆಂಬ್ರೇನ್ಸ್ ಆರ್ ಮೇಡ್ ಅಪ್ ಆಫ್ ಲಿಪಿಡ್ ಬೈಲೇಯರ್. ಆ್ಯಂಡ್ ಲಿಪಿಡ್ ಬೈಲೇಯರ್ ಅಂದರೆ ಲಿಪಿಡ್ಸ್ ಇದ್ದಾಗ ಯಾವುದೇ ಆದರೂ ವಾಟರ್ ಸಾಲ್ಯುಬಲ್ ಮಾಲಿಕ್ಯೂಲ್ಸ್ ಇತ್ತು ಅಂದರೆ ಲಿಪಿಡಲ್ಲಿ ಡಿಸಾಲ್ವ್ ಆಗಲ್ಲ, ಹೌದಾ? ಆವಾಗ ಹೇಗೆ ಮೂಮೆಂಟ್ ಆಗುತ್ತೆ? ಅಂದರೆ ಬೈ ದಿಸ್ ಫ್ಯಾಸಿಲಿಟೇಟೆಡ್ ಡಿಫ್ಯೂಷನ್. ಲೈಕ್ ದೆರ್ ಆರ್ ಸಮ್ ಸಬ್ಸ್ಟೆನ್ಸ್, ಅಥವಾ ನಾವೇನು ಪ್ರೋಟೀನ್ ಅಂತ ನಾವೇನು ಬಿಡಿಸಿದ್ವಿ, ವಿಚ್ ಈಸ್ ಇನ್ಸೈಡ್, ಇಂಟಿಗ್ರಲ್ ಪ್ರೋಟೀನ್ಸ್, ನೆನ್ಪು ಮಾಡ್ಕೊಳ್ರಿ, ದ ಪ್ರೋಟೀನ್ಸ್ ವಿಚ್ ಈಸ್ completely or partially inside the membrane, they have the capacity to carry the molecules. ಇವಾಗ ಕೆಲವೊಂದು ಮಾಲಿಕ್ಯೂಲ್ಸ್ಗಳು ಲಿಪಿಡ್ ಸಾಲ್ಯೂಬಲ್ ಇರಲ್ಲ, ವಾಟರ್ ಸಾಲ್ಯೂಬಲ್ ಇರುತ್ತೆ. ಸೊ ಹಾಗಾಗಿ ಅದು ಲಿಪಿಡ್ ಅಥವಾ ಫ್ಯಾಟ್, ಆಯಿಲ್ ಜೊತೆ ಮಿಕ್ಸ್ ಆಗಲ್ಲ. ಅಂಥ ಮಾಲಿಕ್ಯೂಲ್ಸ್ ಏನಾಗುತ್ತೆ, ಅಂಥ ಮಾಲಿಕ್ಯೂಲ್ಸ್ನ ಕೆಲವೊಂದು ಪ್ರೋಟೀನ್ಸ್, ಅದನ್ನು ಕ್ಯಾರಿಯರ್ ಪ್ರೋಟೀನ್ಸ್ ಅಂತ ಹೇಳ್ತೀವಿ, ದೇ ಹೆಲ್ಪ್ ದೆಮ್. ಇವಾಗ ನಮ್ಮದೇ ಒಂದು ಎಕ್ಸಾಂಪಲ್ ತೊಗೊಳ್ರಿ, ನಾರ್ಮಲ್ ಎಕ್ಸಾಂಪಲ್. ಯಾವುದೋ ಒಂದು ತುಂಬ ರಶ್ ರೋಡ್ ಇದೆ, ಓಕೆ, ಟ್ರಾಫಿಕ್ಸ್ಗಳಿರುವಂಥ ರೋಡ್ ಇದೆ, ತುಂಬ ವೆಹಿಕಲ್ಸ್ ಓಡಾಡ್ತಿದೆ. ನಮಗೆ ಒಂದು ಅಂಚಿಂದ ಇನ್ನೊಂದು ಅಂಚಿಗೆ ಕ್ರಾಸ್ ಮಾಡಬೇಕು ಆ ರೋಡನ್ನು ಅಂದಾಗ, ಇವಾಗ ಕೆಲವೊಬ್ಬರು, ನಾಟ್ ಆಲ್ ಪೀಪಲ್ಸ್ ಆರ್ ಬ್ರೇವ್ ಟು ಕ್ರಾಸ್ ದ ರೋಡ್, ಇನ್ಕ್ಲೂಡಿಂಗ್ ಮೀ. ಓಕೆ, ಐ ಫಿಯರ್ ಅ ಲಾಟ್ ಟು ಕ್ರಾಸ್ ದ ರೋಡ್, ಓಕೆ, ವೆನ್ ದೆರ್ ಈಸ್ ಅ ಲಾಟ್ ಆಫ್ ಟ್ರಾಫಿಕ್ ಆರ್ ವೆಹಿಕಲ್ಸ್. ಸೊ ಆವಾಗ ಏನು ಮಾಡ್ತೀವಿ ನಾವು? ಇಫ್ ದ ಪೀಪಲ್ಸ್ ಆರ್ ಬ್ರೇವ್,
they cross. If they are not brave, what they'll do, they'll take the help of others, right, to cross, to help them from one uh, uh, this road end to another road end. Okay, in the same way here also, if some molecules they cannot pass the membrane, they helped by some carrier proteins where the proteins which carry them from one end to another end. ಓಕೆ, ಇಲ್ಲೇ ಇದೆ ನೋಡ್ರಿ, ಡಿಫ್ರೆನ್ಸ್ ಕಾಣಿಸ್ತಿದೆಯಲ್ಲ, ಇದನ್ನು ನಾವು ಫ್ಯಾಸಿಲಿಟೇಟೆಡ್ ಡಿಫ್ಯೂಷನ್ ಅಂತ ಕರಿತೀವಿ. ದೀಸ್ ಆರ್ ಆಲ್ ದ ಟೈಪ್ಸ್ ಆಫ್ ಪ್ಯಾಸಿವ್ ಟ್ರಾನ್ಸ್ಪೋರ್ಟ್. ಐ ಹೋಪ್ ಯು ಅಂಡರ್ಸ್ಟುಡ್. ರಿಮೆಂಬರ್ ದ ಡಿಫ್ರೆನ್ಸ್ ಈಸ್ passive transport, molecules movement, higher concentration to the lower concentration without any expenditure, means without any use of energy, whereas the active transport is ಡಿಫ್ರೆನ್ಸ್ ಏನು ಅಂದರೆ ಇಲ್ಲೂ ಕೂಡ ಮೊಲಿಕ್ಯೂಲ್ಸ್ಗಳ ಮೂಮೆಂಟ್ ಆಗುತ್ತೆ, ಬಟ್ ಮೊಲಿಕ್ಯೂಲ್ಸ್ಗಳು ಹೇಗೆ ಮೂಮೆಂಟ್ ಆಗುತ್ತೆ ಅಂದರೆ ಅಗೇನೆಸ್ಟ್ ದ ಕಾನ್ಸಂಟ್ರೇಷನ್, ಅಂದರೆ ಲೋವರಿಂದ ಹೈಯರ್ ಕಡೆಗೆ ಮೂಮೆಂಟ್ ಆಗುವಂಥದ್ದು. ಓಕೆ, ಲೋವರ್ ಟು ಹೈಯರ್ ದರ್ ವಿಲ್ ಬಿ ಮೂಮೆಂಟ್ ಆಫ್ ಮೊಲಿಕ್ಯೂಲ್ಸ್ ವಿತ್ ದ ಎಕ್ಸ್ಪೆಂಡಿಚರ್ ಆಫ್ ಎನರ್ಜಿ. ಆ್ಯಸ್ ನಾನು ಎಕ್ಸಾಂಪಲ್ ಹೇಳಿದೆ, ಎತ್ತರವಾದ ಪ್ರದೇಶಕ್ಕೆ ನಾವು ಹತ್ತಬೇಕಾದ್ರೆ ಏನಾಗುತ್ತೆ, ನಮ್ಮ ಎನರ್ಜಿನ ನಾವು ಖರ್ಚು ಮಾಡ್ಕೊಳ್ತೀವಿ, ಹೌದಾ, ಯೂಸ್ ಮಾಡ್ಕೊಳ್ತೀವಿ, ಎನರ್ಜಿ ತುಂಬ ಬೇಕಾಗತ್ತೆ, ಹೌದಾ. ಲೋವರ್ ಸರ್ಫೇಸ್ ಟು ಹೈಯರ್ ಸರ್ಫೇಸಿಗೆ ಅಥವಾ ಹತ್ತಬೇಕಾದ್ರೆ ಏನಾದ್ರು ಮಾಡಬೇಕಾದ್ರೆ, ಇಲ್ಲೂ ಕೂಡ ಮೊಲಿಕ್ಯೂಲ್ಸ್ಗಳ ಮೂಮೆಂಟ್ ಹೆಂಗಿರುತ್ತೆ ಅಂದರೆ ಲೋವರ್ ಟು ಹೈಯರ್ ಇದ್ದಾಗ ಎನರ್ಜಿ ಬೇಕಾಗುತ್ತೆ. ಸೊ ದೇ ಯೂಸ್ ದ ಎನರ್ಜಿ. ಆ್ಯಂಡ್ ನಮ್ಮ ಬಾಡಿಯಲ್ಲಿ ಎನರ್ಜಿ ಯಾವ ಫಾರ್ಮಲ್ಲಿ ಇರುತ್ತೆ ಅಂದರೆ ಇನ್ ದ ಫಾರ್ಮ್ ಆಫ್ ATP, ಎಡಿನೋಸಿನ್ ಟ್ರೈಫಾಸ್ಫೇಟ್ ಅಂತ ಹೇಳ್ತೀವಿ. ಓಕೆ, ಈ ಒಂದು ಎನರ್ಜಿನ ಯೂಸ್ ಮಾಡಿಕೊಂಡು ಆ್ಯಕ್ಟಿವ್ ಟ್ರಾನ್ಸ್ಪೋರ್ಟ್ ಆಗುವಂಥದ್ದು. ಅಂಡರ್ಸ್ಟುಡ್? ಹಿಯರ್ ಯು ಕ್ಯಾನ್ ಸಿ ಹೌ ದರ್ ಈಸ್ ಆ್ಯಕ್ಟಿವ್ transport. Okay, so next is about the cell wall. As we know, except animals or the kingdom Animalia, all other kingdoms contain cell wall. Along with the cell membranes ಅವರಲ್ಲಿ cell wall ಇರುವಂಥದ್ದು. ಓಕೆ, ಅಂದರೆ ಸೆಲ್ ಮೆಂಬ್ರೇನ್ಸ್ ಅಬ್ಸೆಂಟ್ ಇರುತ್ತೆ ಅಂತ ಅಲ್ಲ, ಸೆಲ್ ಮೆಂಬ್ರೇನ್ ಅಥವಾ ಪ್ಲಾಸ್ಮಾ ಮೆಂಬ್ರೇನ್ ಜೊತೆಯಲ್ಲಿ ಇನ್ನೊಂದು ಔಟರ್ ಕವರಿಂಗ್ ಇರುತ್ತೆ, ಅದೇನು cell wall. Okay, it is a rigid non-living structure found outer to the plasma membrane. As I said, plasma membrane ನ ಹೊರಗಡೆ ಒಂದು ಔಟರ್ ಕವರಿಂಗ್ ಇರುವಂಥದ್ದು. ಓಕೆ, ಹಿಯರ್ ಯು ಕ್ಯಾನ್ ಸಿ ಸೆಲ್ ವಾಲ್ ಆಫ್ ಆಲ್ಗೆ ಆ್ಯಂಡ್ ಪ್ಲಾಂಟ್ಸ್ ಯಾವುದರಿಂದ ಆಗಿರುತ್ತೆ. ಸೆಲ್ ವಾಲ್ ಆಫ್ ಆಲ್ಗೆ ಈಸ್ ಮೇಡ್ ಅಪ್ ಆಫ್ ಸೆಲ್ಯುಲೋಸ್, ಗ್ಯಾಲಾಕ್ಟನ್ಸ್, ಮ್ಯಾನನ್ಸ್ ಆ್ಯಂಡ್ ಮಿನರಲ್ಸ್ ಲೈಕ್ calcium carbonate, that is CaCO3. In other plants it consists of cellulose, hemicellulose, pectins and proteins. ಇವೆಲ್ಲವೂ ಸೆಲ್ ವಾಲ್ಸ್ಗಳ ಕಂಪೋಸಿಷನ್. ಓಕೆ, ಇನ್ನೊಂದು ನಾವು ಬ್ಯಾಕ್ಟೀರಿಯಾದಲ್ಲಿ ಏನು ಓದಿದ್ದೀವಿ, ಪೆಪ್ಟಿಡೋಗ್ಲೈಕನ್ಸ್, ಹೌದಾ, ನೆನ್ಪು ಮಾಡ್ಕೊಳ್ರಿ ಇನ್ ದ ಪ್ರೀವಿಯಸ್ ವಿಡಿಯೋ. ಓಕೆ, ನಾವು there is a difference between the cell wall of young plant and matured plant. young plant ಅಂದರೆ ಜಸ್ಟ್ ಫಾರ್ಮ್ ಆಗಿರುವಂಥ ಪ್ಲ್ಯಾಂಟ್, ಆಮೇಲೆ ಅದು ಗ್ರೋತ್ ಆಗಿ ಟ್ರೀಸ್ಗಳಾಗಿ ಫಾರ್ಮೇಷನ್ ಆದಾಗ ಏನಾಗುತ್ತೆ, ಸೆಲ್ ವಾಲ್ಸ್ಗಳಲ್ಲಿ ವ್ಯತ್ಯಾಸ ಇರುವಂಥದ್ದು. ಏನು ವ್ಯತ್ಯಾಸ? ಇನ್ ದ ಸೆಲ್ ವಾಲ್ ಆಫ್ young plant that we call it as a primary wall ಅಂತ ಅಂತೀವಿ. they have a capacity to growth. ಅವರಲ್ಲಿ ಒಂದು ಕೆಪಾಸಿಟಿ ಇರುತ್ತೆ ಗ್ರೋತ್ ಆಗುವಂಥದ್ದು. ಅದೇ ಟ್ರೀಸಲ್ಲಿರೋ ಸೆಲ್ ವಾಲ್ಗಳಲ್ಲಿ ಆ ಒಂದು ಕ್ಯಾರೆಕ್ಟರ್ ಇರಲ್ಲ, ಯಾಕೆ ಅಂದರೆ ಅದು ಬೆಳ್ಕೊಂಡಿರುತ್ತೆ, ಮ್ಯಾಚ್ಯೂರ್ ಆಗಿರುತ್ತೆ. ಅಂಡರ್ಸ್ಟುಡ್? ಸೊ ಇನ್ನೊಂದು ನೆಕ್ಸ್ಟ್ ಟು ದ ಸೆಲ್ ವಾಲ್ ಏನಿರುತ್ತೆ, ಆ ಸೆಲ್ ವಾಲಲ್ಲೇ, ಹೌದಾ, ಒಂದು ಮಿಡಲ್ ಲ್ಯಾಮೆಲ್ಲಾ ಅಂತ ಇರುತ್ತೆ, ವಿಚ್ ಇಸ್ ಮೇಡ್ ಅಪ್ ಆಫ್ ಕ್ಯಾಲ್ಶಿಯಂ ಪೆಕ್ಟೇಟ್. ಇದು ನೆನ್ಪಿಟ್ಕೊಳ್ರಿ. ವಿಚ್ ಕೆಮಿಕಲ್? ದೀಸ್ ಆರ್ ಆಲ್ ಇಂಪಾರ್ಟೆಂಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಫಾರ್ ಯುವರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆ್ಯಸ್ ವೆಲ್ ಆ್ಯಸ್ 1 marks ಕ್ವಶನ್ ಫಾರ್ ಯುವರ್ ಬೋರ್ಡ್ ಎಕ್ಸಾಮ್. ಓಕೆ, ಎಸ್, ಯಾ, ವಾಟ್ ದೇ ಡೂ, ದಿಸ್ ಮಿಡಲ್ ಲ್ಯಾಮ್ಲಾ ಏನು ಮಾಡುತ್ತೆ, ನೇಬರಿಂಗ್ ಸೆಲ್ಸ್. ಇವಾಗ ನೋಡ್ರಿ, ಒಂದು ಟಿಶ್ಯೂಸ್ ಆಗಬೇಕು ಅಂದರೆ ದೇ ಕಂಟೇನ್ ಗ್ರೂಪ್ ಆಫ್ ಸೆಲ್ಸ್, ಅಂದರೆ ಕೆಲವೊಂದು ಸೆಲ್ಸ್ಗಳು ಅಟ್ಯಾಚ್ ಆಗಿ ಒಂದು ಟಿಶ್ಯೂ ಆಗಿ ಫಾರ್ಮೇಷನ್ ಆಗಿರುವಂಥದ್ದು. ಹೌ ದಿಸ್ ಆಲ್ ದ ಸೆಲ್ಸ್, ಜಸ್ಟ್ ಇಮ್ಯಾಜಿನ್ ಅ ಟಿಶ್ಯೂ ಕಂಟೇನಿಂಗ್ 100 cells,
ಅಂದಾಗ ಆಲ್ ದ ಸೆಲ್ಸ್ ಆರ್ ನಾಟ್ ಲೂಸ್ಲಿ ಕಾಂಟ್ಯಾಕ್ಟ್, ದೇ ಆರ್ ಟೈಟ್ಲಿ ಫಿಟ್ಟೆಡ್ ಟುಗೆದರ್ ಟು ಫಾರ್ಮ್ ಅ ಟಿಶ್ಯೂ. ಹೌದಾ? ಸೊ ಆಲ್ ದೀಸ್ 100 ಸೆಲ್ಸ್ ಹೇಗೆ ಕಾಂಟ್ಯಾಕ್ಟ್ ಇರುತ್ತೆ ಇನ್ ದ ಕೇಸ್ ಆಫ್ ಪ್ಲಾಂಟ್ಸ್? ವಿತ್ ದ ಹೆಲ್ಪ್ ಆಫ್ ಮಿಡಲ್ ಲ್ಯಾಮೆಲ್ಲಾ. ಸೊ ಹೆನ್ಸ್ ಏನು ಹೇಳಿದ್ದಾರೆ, ಇಟ್ ಗ್ಲೂಸ್ ದ ಡಿಫ್ರೆಂಟ್ ನೇಬರಿಂಗ್ ಸೆಲ್ಸ್ ಟುಗೆದರ್. ಆ್ಯಂಡ್ ಇನ್ನೊಂದು ಏನು ಅಂದರೆ, ಈ ಸೆಲ್ ವಾಲ್ಗೆ ಮತ್ತು ಮಿಡಲ್ ಲ್ಯಾಮೆಲ್ಲಾಗೆ ಅಂದರೆ ಆ ಸೈಟೋಪ್ಲಾಸಮ್ಗೆ ಒಂದು ಕನೆಕ್ಷನ್ ಇರುತ್ತೆ. ಈ ಕನೆಕ್ಷನ್ನ ನಾವು ಏನಂತ ಹೇಳ್ತೀವಿ, ಪ್ಲಾಸ್ಮೋಡೆಸ್ಮಾಟಾ ಅಂತ ಕರಿತೀವಿ. ಹೇಗೆ ಯಾವುದೇ ಒಂದು ಇದನ್ನು ಫಿಟ್ ಮಾಡಬೇಕಾದ್ರೆ ನಾವು ಹೋಲ್ ಮಾಡಿ, ಡ್ರಿಲ್ ಮಾಡಿ, ಅಥವಾ ಮೊಳೆನ ಹಾಕ್ತೀವಿ, ಸ್ಕ್ರೂಗಳನ್ನು ಹಾಕ್ತೀವಿ, ಹಾಗೆ ಇಲ್ಲಿ ಕನೆಕ್ಷನ್ಗಳು ಹೇಗಿರುತ್ತೆ, ಇವಾಗ ಒಂದು ರೂಮಿಂದ ಇನ್ನೊಂದು ರೂಮಿಗೆ ಕನೆಕ್ಷನ್ ಹೇಗೆ ಕೊಡ್ತೀವಿ ನಾವು? ಥ್ರೂ ವಿಂಡೋಸ್ ಆರ್ ಥ್ರೂ ಡೋರ್ಸ್, ರೈಟ್? ಫ್ರಮ್ ವೇರ್ ವಿ ಕ್ಯಾನ್ ಪಾಸ್ ಫ್ರಮ್ ಒನ್ ರೂಮ್ ಟು ಅನದರ್, ರೈಟ್? ಸೊ ಹಿಯರ್ ಆಲ್ಸೋ ಫ್ರಮ್ ಒನ್ ಸೆಲ್ಸ್ ಟು ಅನದರ್ ಸೆಲ್ಸ್ ಏನಿರುತ್ತೆ, ಟ್ರಾನ್ಸ್ಪೋರ್ಟ್ ಇರುತ್ತೆ. ಸೈಟೋಪ್ಲಾಸಮ್ಗಳದ್ದು ಅಥವಾ ಕೆಮಿಕಲ್ಸ್ಗಳದ್ದು, ಮೊಲಿಕ್ಯೂಲ್ಸ್, ವಾಟರ್ ಟ್ರಾನ್ಸ್ಪೋರ್ಟ್ ಆಗಬೇಕಾಗತ್ತೆ. ಈ ಟ್ರಾನ್ಸ್ಪೋರ್ಟೇಷನ್ಗೆ ಅಥವಾ ಈ ಕನೆಕ್ಷನ್ಗೆ ಹೆಲ್ಪ್ ಮಾಡುವಂಥ ಸ್ಟ್ರಕ್ಚರ್ ಯಾವುದು? ಪ್ಲಾಸ್ಮೋಡೆಸ್ಮಾಟಾ. ರಿಮೆಂಬರ್ ಆಲ್ ದಿಸ್, ಹಿಯರ್ ಯು ಕ್ಯಾನ್ ಸಿ ದಿಸ್ ಕನೆಕ್ಷನ್, ಟೈನಿ ಹೋಲ್ಸ್ಗಳು. ಒಂದು ದಿಸ್ ಈಸ್ ಒನ್ ಸೆಲ್, ದಿಸ್ ಈಸ್ ಅನದರ್ ಸೆಲ್. ಕನೆಕ್ಟ್ ಹೇಗಾಗಿದೆ ಹೇಳ್ರಿ? ವಿ ನೋ ಮಿಡಲ್ ಲ್ಯಾಮೆಲ್ಲಾದಿಂದ, ಬಟ್ ಕನೆಕ್ಷನ್ ವ್ಯಾರ್ ಈ ಸೈಟೋಪ್ಲಾಸಮ್ ಕೊಡುವಂಥ ಕನೆಕ್ಷನ್ ಯಾವುದು? ಪ್ಲಾಸ್ಮೋಡೆಸ್ಮಾಟಾ. ಅಂಡರ್ಸ್ಟುಡ್? ಎಸ್. Last, the function of cell wall. What is the function of cell wall? Because they are rigid, okay, tough and rigid, ಗಟ್ಟಿ ಆಗಿರೋದ್ರಿಂದ they gives a shape to the cell. ಓಕೆ, ಒಂದು ಸೆಲ್ಸ್ಗಳಿಗೆ ಒಂದು ಶೇಪನ್ನು ಕೊಡುವಂಥ ಕೆಲಸ ಮಾಡುತ್ತೆ. ಆ್ಯಂಡ್ ಇಟ್ ಪ್ರೊಟೆಕ್ಟ್ಸ್ ದ ಸೆಲ್ ಫ್ರಮ್ ಮೆಕ್ಯಾನಿಕಲ್ ಡ್ಯಾಮೇಜ್ ಆರ್ ಇನ್ಫೆಕ್ಷನ್. ಯಾವುದೇ ಒಂದು ಮೆಕ್ಯಾನಿಕಲ್ ಡ್ಯಾಮೇಜ್ ಇರ್ಬೋದು ಅಥವಾ ಇನ್ಫೆಕ್ಷನಿಂದ ತಡೆಯುವಂಥ ಅಥವಾ ಪ್ರೊಟೆಕ್ಟ್ ಮಾಡುವಂಥ ಕೆಲಸವನ್ನು ಮಾಡುತ್ತೆ. ಇಟ್ ಹೆಲ್ಪ್ಸ್ ಇನ್ ಸೆಲ್ ಟು ಸೆಲ್ ಇಂಟ್ರ್ಯಾಕ್ಷನ್. ಹೇಗೆ ಸೆಲ್ ಟು ಸೆಲ್ ಇಂಟ್ರ್ಯಾಕ್ಷನ್? ದೇ ಹ್ಯಾವ್ ಮಿಡಲ್ ಲ್ಯಾಮೆಲ್ಲಾ ಆ್ಯಂಡ್ ಪ್ಲಾಸ್ಮೋಡೆಸ್ಮಾಟಾ. ಇದರಿರೋದ್ರಿಂದ ಒಂದು ಸೆಲ್ಲಿಂದ ಇನ್ನೊಂದು ಸೆಲ್ಗೆ ಇಂಟರ್ಯಾಕ್ಷನ್ ಅಥವಾ ಕಾಂಟ್ಯಾಕ್ಟ್ ಇರುವಂಥದ್ದು. ಆ್ಯಂಡ್ ಇನ್ನೊಂದು, ಇಟ್ ಆ್ಯಕ್ಟ್ಸ್ ಆ್ಯಸ್ ಅ ಬ್ಯಾರಿಯರ್ ಟು ಅನ್ಡಿಸೈರೇಬಲ್ ಮ್ಯಾಕ್ರೋಮೊಲಿಕ್ಯೂಲ್ಸ್. ಯಾವುದೋ ಒಂದು ಬಿಗ್ ಮಾಲಿಕ್ಯೂಲ್ಸ್ ವಿಚ್ ಈಸ್ ನಾಟ್ ನೀಡೆಡ್ ಅಪ್ಪ ಆ ಪ್ಲ್ಯಾಂಟಿಗೆ, ಆ ಸೆಲ್ಗೆ ಬೇಕಾಗಿಲ್ಲ ಆ ಒಂದು ಮಾಲಿಕ್ಯೂಲ್ ಅಂದಾಗ ಆ ಮಾಲಿಕ್ಯೂಲ್ಗಳನ್ನು ಒಳಗಡೆ ಬರದೇ ಇರೋ ಹಾಗೆ ತಡೆಯುವಂಥ, ಅಂದರೆ ಒಂದು ಬ್ಯಾರಿಯರ್, ಗೋಡೆಯಾಗಿ ಕೆಲಸ ಮಾಡುತ್ತೆ. ಓಕೆ, ದೀಸ್ ಆಲ್ ಆರ್ ದ ಫಂಕ್ಷನ್ಸ್ ಆಫ್ ದ ಸೆಲ್ ವಾಲ್. ಪ್ಲೀಸ್ ಟ್ರೈ ಟು ಪ್ರಾಕ್ಟೀಸ್ ದ ಡಯಾಗ್ರಾಮ್ ಆಫ್ ಫ್ಲೂಯಿಡ್ ಮೊಸಾಯಿಕ್ ಮಾಡೆಲ್. ನಾನು ಒಂದು ಡಯಾಗ್ರಾಮ್ ಹೇಳಿದ್ನಲ್ಲ ನಿಮಗೆ ವಿಡಿಯೋದಲ್ಲಿ, ಆ ಡಯಾಗ್ರಾಮ್ನ ಪ್ರಾಕ್ಟೀಸ್ ಮಾಡಿರಿ, ಎಕ್ಸ್ಪ್ಲನೇಷನನ್ನು ಪ್ರಾಕ್ಟೀಸ್ ಮಾಡಿರಿ. ಓಕೆ, ದಿಸ್ ಈಸ್ ಆಲ್ ಇಂಪಾರ್ಟೆಂಟ್. ಸೊ ಇನ್ ದ ನೆಕ್ಸ್ಟ್ ವಿಡಿಯೋ, ಇನ್ ದ ನೆಕ್ಸ್ಟ್ ಕ್ಲಾಸ್, ವಿಲ್ ಸ್ಟಾರ್ಟ್ ವಿತ್ ದ ಅದರ್ ಸೆಲ್ಯುಲರ್ ಆರ್ಗನಲ್ಸ್. ಓಕೆ, ಒನ್ ಬೈ ಒನ್. ಥ್ಯಾಂಕ್ ಯು.